ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ಸರ್ವಜ್ಞ ಒಂದು ಮಾತು ಹೇಳ್ತಾನೆ. ಏನಾದರೂ ಈ ಜಗತ್ತಲ್ಲಿ ಯಾರಾದ್ರು ಬದುಕಬೇಕು ಅಂದರೆ ಮುಖ್ಯವಾಗಿ ಅನ್ನದಾತ ಬೇಕು ಅಂತ, ರೈತ ಬೇಕು ಅಂತ. ಸೊ ಯಾಕಂದರೆ ಅವನೇ ಈ ದೇಶದ ಬೆನ್ನೆಲುಬು, ಎಲ್ರಿಗೂ ಆಹಾರ ಕೊಡುವಂಥ ವ್ಯಕ್ತಿ. ಒಕ್ಕಲಿಗೆ ಒಕ್ಕದಿದ್ದರೆ ಜಗವೆಲ್ಲ ಬಿಕ್ಕುವುದು ಸರ್ವಜ್ಞ ಅಂತ. ಸೊ ಆ ಮಾತು ಇವತ್ತು ಸ್ಟೇಟ್ ಬ್ಯಾಂಕ್ನವರು ನಡೆಸ್ತಾ ಇದ್ದಾರೆ. ನಾವು ನಮ್ಮ ಸ್ಟೇಟ್ ಬ್ಯಾಂಕ್ ಗದಗಿನ ರೀಜನಲ್ ಮ್ಯಾನೇಜರ್ ಜೊತೆಗೆ ಕೂತ್ಕೊಂಡಿದ್ದೀನಿ. ಅವರಿಗೆ ಸ್ವಾಮಿ ಅಂತಲೇ ಕರೀತಾರೆ. ಭಾಳಷ್ಟು ಉತ್ತಮವಾದಂಥ ಸೇವೆಯನ್ನು ಗದಗ ಜಿಲ್ಲೆ ಮತ್ತು ಹಾವೇರಿ ಎರಡೂ ಬ್ರ್ಯಾಂಚಿಗೆ ಕೊಡ್ತಾ ಇದ್ದಾರೆ. ರೈತರ ಪರವಾಗಿ ಚಿಂತನೆ ಮಾಡುವಂಥ ಒಬ್ಬ ರೀಜನಲ್ ಮ್ಯಾನೇಜರ್ ಗದಗಿಗೆ ಸಿಕ್ಕಿದ್ದಾರೆ. ಇದುವರೆಗೆ ನಾನಂತೂ ಇಂಥ ರೀಜನಲ್ ಮ್ಯಾನೇಜರ್ನ ಕಂಡಿಲ್ಲ. ಭಾಳಷ್ಟು ಜನ ಬರ್ತಾರೆ, ಇದು ಲೀಡ್ ಬ್ಯಾಂಕಿನ ರೀಜನಲ್ ಮ್ಯಾನೇಜರ್, ಇಷ್ಟಕ್ಕೆ ಸೀಮಿತ. ಅಂದರೆ ರೈತರ ಪರವಾಗಿ ಇವತ್ತು ಧ್ವನಿ ಎತ್ತುವಂಥ ಅಥವಾ ರೈತರಿಗೆ ಅಗತ್ಯವಾದಂಥ ಸೇವೆ ಕೊಡುವ ವ್ಯಕ್ತಿತ್ವ ಸ್ವಾಮಿಯವ್ರದ್ದು. ಹೀಗಾಗಿ 23/12/2023 ಅಂದರೆ ಪ್ರತಿ ವರ್ಷ 23ನೇ ತಾರೀಕು ಡಿಸೆಂಬರ್ ರೈತ ದಿನಾಚರಣೆಯನ್ನು ಮಾಡ್ತಾರೆ. ಅದು ಅನ್ನದಾತ, ಅವನಿಗೆ ಪ್ರೋತ್ಸಾಹ ಕೊಡುವಂಥದ್ದು, ಅವನ ನೋವು ನಲಿವುಗಳನ್ನು ಕೇಳುವಂಥದ್ದು. ಸೊ ಆ ನಿಟ್ಟಿನಲ್ಲಿ ಈ ಸ್ಟೇಟ್ ಬ್ಯಾಂಕಿಂದ ಅನ್ನದಾತ ಅಂತ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ. ಏನೇನೆಲ್ಲ ಮಾಡ್ತಾರೆ ಅನ್ನೋದನ್ನು ಅವರಿಂದ ಕೇಳೋಣ. ಸರ್, ಮೊದಲು ನಮ್ಮ ಆಸ್ಕ್ ನ್ಯೂಸ್ಗೆ ತಮ್ಮನ್ನು ಸ್ವಾಗತ ಮಾಡ್ತೇವೆ. ಸರ್ ನಮಸ್ಕಾರ. ಎಲ್ಲ ರೈತ ಬಂಧು ಮಿತ್ರರಿಗೂ ರೈತರ ದಿನಾಚರಣೆಯ ಶುಭೋದಯ. ಹಾಗೂ ನಿಮ್ಮೆಲ್ಲ ರೈತ ಬಂಧುಗಳಿಗೆ ನಾವು ಅನ್ನದಾತ ಅಂತ ಶೀರ್ಷಿಕೆ ಕೊಟ್ಟಿರೋದು ಏನಂತಂದರೆ, ಪ್ರತಿನಿತ್ಯ ನಮಗೆ 30 ದಿನ ದುಡಿದ್ರೆ ನಮಗೆ ಎಲ್ಲರಿಗೂ ಒಂದು ಸಂಬಳ ಅಂತ ಬರುತ್ತೆ. ನಾವು 30 ದಿನ ದುಡಿದಕ್ಕೆ 31ನೇ ದಿನಕ್ಕೆ ನಮ್ಗೆ ಸಂಬಳ ಬರುತ್ತೆ. ರೈತನ ದಿನನಿತ್ಯ ಕಾರ್ಯಕ್ಕೆ ಪಾಪ ಸಂಬಳ ಅನ್ನೋದು 6 ತಿಂಗಳು 8 ತಿಂಗಳು ಬಂದರೆ ಬಂತು, ಬಂದರೆ ಇರಲಿಲ್ಲ. ಆದರೆ ಅವ್ನು ಕೊಟ್ಟಿದ್ದ ಅನ್ನ ಭಿಕ್ಷೆ ತಿಂದು ನಾವೆಲ್ಲ ಬದುಕ್ತಿದ್ದೀವಿ. ಅವ್ರಿಗೆ ಒಂದು ಕೃತಜ್ಞತೆ ಸಲ್ಲಿಸೋ ದಿನ ಅಂತಂದರೆ ರೈತರ ದಿನಾಚರಣೆ. ಸೊ ಈ ಕಾರ್ಯಕ್ರಮ ಅವರಿಗೆ ಯಾವ್ಯಾವ ಥರ ನಾವು ಅವ್ರಿಗೆ ಏನೇನು ಸಹಾಯ ಮಾಡ್ಬೋದು, ಯಾವ ಥರ ನಾವು ಅವರಿಗೆ ಪ್ರಗತಿ ಪೂರ್ವ ರೈತರಾಗೋದಕ್ಕೆ ನಾವು ಕೈ ಜೋಡಿಸ್ಬೋದು ಅನ್ನೋದಕ್ಕೆ ಈ ಒಂದು ಸಣ್ಣ ಕಾರ್ಯಕ್ರಮ ಹಂಚ್ಕೊಂಡಿದ್ದೀವಿ. ಯಾವತ್ತು ಇಟ್ಕೊಂಡಿದ್ರಿ? ಏನೇನು ಪ್ರೋಗ್ರಾಮ್ ಹೆಸರೇನು? ಗದಗ ಮತ್ತು ಹಾವೇರಿ ಜಿಲ್ಲೆ ಎರಡೂ ಕಡೆ ನಾವು 2 ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ. ಇವಾಗ ನಾಳೆ ಶಿರಹಟ್ಟಿ ತಾಲೂಕಿನಲ್ಲಿ ಮಾಗಡಿ ಗ್ರಾಮಾಂತರದಲ್ಲಿ ಒಂದು ಕಾರ್ಯಕ್ರಮ ಹಂಚ್ಕೊಂಡಿದೀವಿ. ಅದಕ್ಕೆ ಶೀರ್ಷಿಕೆನೆ ಬಂದು ಅನ್ನದಾತ. ಓಕೆ. ಅದೇ ತರ ಹಾವೇರಿ ಇದರೊಳಗಡೆನೂ ಮಾಡ್ತಾ ಇದ್ದೀವಿ. ಅದಕ್ಕೂ ಶೀರ್ಷಿಕೆ ಅನ್ನದಾತ. ನಮ್ಮ ಎಲ್ಲಾ ಬ್ಯಾಂಕ್ಗಳಲ್ಲಿ, ಎಲ್ಲಾ ಬ್ರಾಂಚ್ ಶಾಖೆಗಳಲ್ಲಿ ನಾವು ಎಲ್ಲಾ ಬ್ರಾಂಚ್ ಮ್ಯಾನೇಜರ್ಗಳಿಗೆ ಅಂದ್ರೆ ಶಾಖಾ ವ್ಯವಸ್ಥಾಪಕರುಗಳಿಗೆ ಒಂದು ಆದೇಶ ನೀಡಿದ್ದೀವಿ. ಎಲ್ಲರೂ ರೈತರ ದಿನಾಚರಣೆನ ತಪ್ಪದೆ ಮಾಡಬೇಕು, ರೈತರಿಗೆ ನಾವು ಒಂದು ಕೃತಜ್ಞತೆ ಸಲ್ಲಿಸಬೇಕು ಅಂತ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಓಕೆ. ಉದ್ದೇಶ ಏನಿದೆ? ಉದ್ದೇಶ ಅಂತಂದ್ರೆ ರೈತರಿಗೆ ಪಾಪ ಮಾಹಿತಿ ಕೊಡಬೇಕು. ಇವಾಗ ರೈತರಿಗೆ ಮಾಹಿತಿ ಕೊಡ್ಬೇಕಂತಂದ್ರೆ ಅವರು ಇವಾಗ ರೈತರು ತುಂಬಾ ಸಂಕಷ್ಟದಲ್ಲಿದ್ದಾರೆ. ಈಗ ಒಂದು ಬರ ಇರ್ಬೋದು, ಅಥವಾ ನಮ್ದಲ್ಲಿ ಈ ಬರ ಅವ್ರಿಗೆ ಯಾವಾಗ ಬರದ್ದು ಸವಲತ್ತು ಎಲ್ಲ ಬರುತ್ತೆ ಅಂತ ಯಾವತ್ತೂ ಹೇಳಕ್ಕಾಗಲ್ಲ. ಅವರೆಲ್ಲ ಸರ್ಕಾರದ ಇದ್ರ ಮೇಲೆ ಅವಲಂಬಿತರಾಗಿರ್ತಾರೆ. ಒಂದು ಬೆಂಬಲ ಬೆಲೆ ಸಿಗದೆ ಇರ್ಬೋದು. ಯಾವ ತರ ಮುಂದುವರೆದ್ರೆ ನೀವು ಅವ್ರಿಗೆ ಬ್ಯಾಂಕಿಂದ ಸವಲತ್ತನ್ನ ಪಡಿಬೋದು, ನೀವು ಯಾವ ತರ ಬ್ಯಾಂಕ್ ಜೊತೆ ವ್ಯವಹಾರ ಮಾಡಬೇಕು, ಈ ತರ ಮಾಹಿತಿ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ. ಓಕೆ. ಈಗ ನೆರೆ, ಬರೆ, ಹೊರೆ ಈ ಸಾರಿ ಅಂತರೂ 50 ವರ್ಷದ ಇತಿಹಾಸವನ್ನು ಮೀರಿ ಬರ ಬಂದಿದೆ. ಸಾಕಷ್ಟು ಸರ್ಕಾರ ಈಗ ಯೋಜನೆಗಳನ್ನು ತಂದಿದೆ, ಸಾಲ ಮನ್ನಾ ಅದು ಇದು ಅಂತೇಳಿ. ಆಮೇಲೆ ಈಗ ಮೋದಿಜಿ ಅವ್ರದ್ದು ವಿಕಸಿತ ಸಂಕಲ್ಪ ಯಾತ್ರೆ, ಭಾರತ ಸಂಕಲ್ಪ ಯಾತ್ರೆ ಹೊರಟಿದೆ. ಅವರು ಯೋಜನೆ ಇದಾವು, ಯಾವ್ಯಾವ ಯೋಜನೆಗಳಿದಾವೆ. ನಿಮ್ಮ ಬ್ಯಾಂಕ್ನಿಂದ ರೈತರಿಗೆ ಕೊಡುವಂಥ ಯೋಜನೆಗಳು ಏನಿದಾವೆ? ಮೊದಲನೇದಾಗಿ ಏನಂತಂದ್ರೆ, ನಾನು ರೈತ ಬಂಧು ಮಿತ್ರರಿಗೆ ಏನು ಹೇಳೋದು ಅಂತಂದ್ರೆ, ನೀವು ಯಾವಾಗ್ಲೂ ಅಷ್ಟೇನೆ ಸಮಗ್ರ ಕೃಷಿನಲ್ಲಿ ನೀವು ಕೈ ಜೋಡಿಸ್ಬೇಕು. ಸಮಗ್ರ ಕೃಷಿ ಅಂದ್ರೆ ಹಾರ್ಟಿಕಲ್ಚರ್ ಕ್ರಾಪ್, ಆ ತರದ್ದು ಕಮರ್ಷಿಯಲ್ ಕ್ರಾಪ್ಗಳಾಗಿರ್ಬೋದು, ವಾಣಿಜ್ಯ ಬೆಳೆಗಳು. ಆಮೇಲೆ ದಿನನಿತ್ಯ ನಿಮ್ಗೆ ಏನ್ ಬೇಕು, ಡೈರಿ ಆಕ್ಟಿವಿಟಿ ಇರ್ಬೋದು, ಅಥವಾ ಒಂದು ಕುರಿ ಸಾಕಾಣಿಕೆ ಇರ್ಬೋದು, ಎಲ್ಲಾ ತರದ್ದಕ್ಕೂ ನಿಮ್ಗೆ ಒಂದು ವ್ಯವಸ್ಥೆ ಇದೆ. ಆ ವ್ಯವಸ್ಥೆ ಏನಪ್ಪಾ ಅಂತಂತಂದ್ರೆ, ನಿಮಗೆ ಒಂದು ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂತಂದ್ರೆ ಬೆಳೆ ಸಾಲ, ಅದೇ ತರ ಅವ್ರಿಗೆ ಇವಾಗ ಉನ್ನತ ಉಪಕರಣಗಳನ್ನ ಖರೀದಿ ಮಾಡೋದಿಕ್ಕೆ ಅದಕ್ಕೆ ನಾವು ಕಂತಿನ ಸಾಲನೂ ಕೊಡ್ತೀವಿ. ಈ ತರದೆಲ್ಲ ನೀವು ಸವಲತ್ತು ಪಡೆದು ಇವಾಗ ಮುಂದೆ ಹೋಗ್ಬೋದು. ಇವಾಗ ಉದಾಹರಣೆಗೆ ನಾನು ಒಂದು ಹೇಳ್ಬೇಕಂತಂದ್ರೆ, ಒಬ್ರು ಸಾಮಾನ್ಯ ರೈತ, ಅವ್ರೇನು ಓದಿದ್ದು ವಿದ್ಯಾವಂತನಲ್ಲ ಏನಲ್ಲ, ನಮ್ಮ ಶಿರಹಟ್ಟಿ ತಾಲೂಕಿನಲ್ಲಿ ಅವರು ಕುಡುಗೋಳು ಅನ್ನೋ ಒಂದು ಗ್ರಾಮದಲ್ಲಿ ಇದ್ದಾರೆ. ಅವರು ದಿನನಿತ್ಯ ಅವರು ಈ ಪೌಲ್ಟ್ರಿ ಅಂದ್ರೆ ಕೋಳಿ ಸಾಕಾಣಿಕೆನಲ್ಲಿ ಅವರು ತೊಡಗಿಸ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಸಮಗ್ರ ಕೃಷಿ, ತೆಂಗು,
ಅಡಿಕೆ, ಆಮೇಲೆ ಈ ಕಮರ್ಷಿಯಲ್ ಕ್ರಾಪ್ಸ್, ಶುಗರ್ ಕೇನು ಎಲ್ಲ ಬೆಳೀತಾರೆ. ಈ ಜೊತೆಗೆ ಪೌಲ್ಟ್ರಿನೂ ಮಾಡ್ತಾರೆ. ಇವಾಗ ದಿನನಿತ್ಯ ಅವರು 10,000 ಎಗ್ ಪ್ರೊಡಕ್ಷನ್ ಅಂದ್ರೆ ಶುರು ಮಾಡಿದ್ದವರು ಬಹಳ ಸಣ್ಣ ಒಂದು ಬಂಡವಾಳ ಹೂಡಿ ಶುರು ಮಾಡೋದು. ಇವತ್ತು 10,000ಕ್ಕೆ ಹೋಗಿದ್ದಾರೆ. ಅವ್ರು ಇವಾಗ ಶುರು ಮಾಡಿದಾಗ ನಮ್ಮಲ್ಲಿ ಬ್ಯಾಂಕಿನ ಸಾಲ ಕೇಳ್ಕೊಂಡು ಕೇಳ್ಕೊಂಡ್ ಬಂದಾಗ ನಾವು ಅವ್ರಿಗೆ ಇವತ್ತು ಅವ್ರಿಗೆ 10,000 ಕೋಳಿ ಸಾಕಾಣಿಕೆಗೆ ಎಷ್ಟು ಸಹಾಯ ಮಾಡಬೇಕು ಅಷ್ಟು ಮಾಡ್ಕೊಟ್ಟಿದ್ದೀವಿ. ಅವರು ಇವಾಗ ದಿನನಿತ್ಯ ಒಂದು 50,000 ರಿಂದ 60,000 ರೂಪಾಯಿ ಆದಾಯ ಬರ್ತಿದೆ ಅವ್ರಿಗೆ. ಅದರಲ್ಲಿ ಒಂದು 50% ಖರ್ಚು ತೆಗೆದ್ರು 25,000 ರಿಂದ 30,000 ರೂಪಾಯಿ ಅವ್ರಿಗೆ ಒಳ್ಳೆ ಜೀವನ ಆಗ್ತದೆ. ಆ ಥರಕ್ಕೆ ಬೇಕಾಗಿದ್ದಕ್ಕೆ ಇವಾಗ ಇವಾಗ ಕೋಳಿ ಸಾಕಾಣಿಕೆ ಅವ್ರಿಗೆ ಏನೇನು ಬೇಕು ಇದು ಮಾಡೋದಕ್ಕೆ, ಕನ್ಸ್ಟ್ರಕ್ಷನ್ಗೆ, ಮತ್ತೊಂದಕ್ಕೆ ಎಲ್ಲದಕ್ಕೂ ನಾವು ಹಣ ಸಹಾಯ ಕೊಡ್ಬೋದು ಸರ್. ಓಕೆ, ಯಾರು ರೈತರಿಗೆ ಕೊಟ್ಟಿದ್ರಿ ನೀವು? ನಾವು ಎಲ್ಲ ರೈತರು ಬಂದು ಬ್ಯಾಂಕ್ ಬಂದು ಬೊಬ್ಬೆ ಹಾಕ್ತಾ ಇದ್ದಾರೆ. ನಮಗೆ ಸಾಲ ಕೊಡೋದಿಲ್ಲ, ನಿಮಗೆ ಸಾಲ ಕೊಡೋದಿಲ್ಲ, ಅವ್ರಿಗೆ ಕೊಡೋದಿಲ್ಲ, ಅಲ್ಲಿ ಕಾಡಿಸ್ತಾರೆ, ಅದನ್ನು ತೊಗೊಂಡು ಬಾ, ಇದನ್ನು ತೊಗೊಂಡು ಬಾ. ಈಗ ಬಡ್ಡಿ ಮನ್ನಾ ಆಯಿತು, ಸಾಲ ಸೂಟ್ ಆಯಿತು, ಏನು ಬ್ಯಾಂಕಿನ ವ್ಯವಸ್ಥೆ ಏನು ಅಂತ ನಮ್ದು ನಾವೇನು ಹೇಳ್ತೀವಿ ಅಂತಂದ್ರೆ ಸರ್, ನೀವು ಕೇಳಿದ ಒಳ್ಳೆ ಪ್ರಶ್ನೆ. ಎಲ್ಲರೂ SBI ಜೊತೆ ವ್ಯವಹರಿಸ್ತಿಲ್ಲ, ವಿಧವಾದ ಬ್ಯಾಂಕಲ್ಲಿ ವ್ಯವಹರಿಸ್ತಿದ್ದಾರೆ. ಈ ವ್ಯವಹಾರ ಮಾಡುವಾಗ ಏನಾಗಿದೆ, ಅವ್ರಿಗೇನೋ ಸಂಕಷ್ಟದಲ್ಲಿ ಬಂದಿದೆ, ಏನೋ ಒಂದು ಆಗಿದೆ ಅಂದಾಗ ಎಲ್ಲ ಸಾಲ ಮನ್ನಾ, ಆ ಮನ್ನಾ ಅಂತ ಎಲ್ಲರೂ ಅವರು ಕಿವಿ ಕೊಟ್ಟು ಅದರೊಳಗಡೆ ಹೋಗಿ ತೊಡಗಿಸ್ಕೊಂಡಿದ್ದಾರೆ. ಈ ತೊಡಗಿಸ್ಕೊಂಡ್ಮೇಲೆ ಏನಾಗಿದೆ, ಅವರೇ ಒಂದು ಇದ್ರೊಳಗಡೆ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ, ಒಂದು ಬಲೆ ಒಳಗಡೆ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಅದರಿಂದ ಬಿಡಿಸ್ಕೊಂಬರಕ್ ಆಗ್ತಿಲ್ಲ. ಯಾಕೆ ಅಂದ್ರೆ ಯಾವುದೇ ಒಂದು ಸಾಲ ಮನ್ನಾ ಆಗ್ಲಿ ಅಥವಾ ಯಾವುದೇ ಒಂದು ಬ್ಯಾಂಕಿಂಗ್ ಸೆಟಲ್ಮೆಂಟ್ ಆಗಲಿ, OTS ಸ್ಕೀಮಲ್ಲಿ ಆಗಲಿ ಮಾಡ್ಕೊಂಡ್ಮೇಲೆ ಅವನಿಗೆ ಒಂದು ನಿಗದಿತವಾದ ಅಂದ್ರೆ 3 ಲಕ್ಷದ ಒಳಗಡೆನೆ ಅವನಿಗೆ ಅವ್ನಿಗೆ 15 ಎಕರೆ ಇದ್ರು, ಅವ್ನಿಗೆ ಆದಾಯ ಚೆನ್ನಾಗಿದ್ರು ನಾವು 3 ಲಕ್ಷದ ಮೇಲೆ ನಾವು ವ್ಯವಹಾರ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ನಾವು ರೈತರಿಗೆ ಏನ್ ಮನವಿ ಮಾಡ್ಕೊಂತೀವಿ ಅಂದ್ರೆ, ಸರ್ಕಾರ ನಿಮಗೆ ಎಲ್ಲಾ ಸವಲತ್ತು ಕೊಡುತ್ತೆ, ಇಂಟ್ರೆಸ್ಟ್ ಸಬ್ಸಿಡಿ ಕೊಡುತ್ತೆ. ಬರೀ ನಿಮ್ಮ ಅಕೌಂಟ್ನ ರಿನ್ಯೂವಲ್ ಮಾಡ್ಕೊಂಡು ಅಕೌಂಟ್ನ ಚಾಲ್ತಿಯಲ್ಲಿ ಇಟ್ಕೊಂಡ್ರೆ ಒಳ್ಳೊಳ್ಳೆ ಸಾಲ ಪಡೆದು ಮುಂದೆ ಬರೋದಕ್ಕೆ ಬಹಳ ಅವಕಾಶ ಇದೆ. ಅದನ್ನ ಉಪಯೋಗಿಸ್ಕೊಳ್ಳಿ. ಅದು ಏನೋ ಒಂದು ಟಾರ್ಗೆಟ್ ಕೊಟ್ಟಿರ್ತಾರೆ, ನಿಮ್ದು ಈ ರೇಂಜ್ ಆದ್ರೆ 6 ಪಾಯಿಂಟ್ ಏನೋ ಹೇಳ್ತಾರಲ್ಲ, ಅದು 3 ಲಕ್ಷದವರೆಗೆ ಎಲ್ಲಾ ರೈತರಿಗೂ ನಿಮಗೆ ಎಲ್ಲಾ ತರ ಸವಲತ್ತು ಸಿಕ್ಕಿ ಬರೀ 4% ಇಂಟ್ರೆಸ್ಟ್ ಸಿಗುತ್ತೆ. ಓಕೆ, 3 ಲಕ್ಷದ ಮೇಲ್ಪಟ್ಟವರಿಗೆ ಈ ಸರ್ಕಾರದಲ್ಲಿ ಆ ತರದ್ದು ಇದು ಬರೋದಿಲ್ಲ, ಸಬ್ಸಿಡಿ ಬರೋದಿಲ್ಲ, ಇಂಟ್ರೆಸ್ಟ್ ಕ್ರೆಡಿಟ್ ಆಗೋದು, ಆ ತರ ವ್ಯವಸ್ಥೆಗಳು ಇರೋದಿಲ್ಲ. ಸೊ ನಾವ್ ಏನಕ್ಕೆ 3 ಪಟ್ಟು ಅಂದ್ರೆ ಸಣ್ಣ ರೈತರುಗಳಿಗೆ ಸಹಾಯ ಆಗ್ಬೇಕು ಅಂತ ಈ ತರ ಸರ್ಕಾರ ಅವ್ರಿಗೆ ಒಂದು ನಿಗದಿ ಕೊಡ್ಸಿದೆ. ಸೊ ಆ ಸಣ್ಣ ರೈತರು ಒಳಗಡೆ ಬರೋರು ಎಲ್ಲರಿಗೂ ಆ ತರ ನಾವು ಸಹಾಯ ಮಾಡಿಕೊಡ್ತೀವಿ. ದೊಡ್ಡ ಪ್ರಮಾಣದಲ್ಲಿ ಮಾಡೋ ರೈತರಿಗೆ ಅವರಿಗೆ ಎಲ್ಲಾ ತರ ಬೆಂಬಲ ಸಿಗುತ್ತೆ. ಸೊ ಇವತ್ತಿನ ದಿನ ನಾವು ನೋಡಕ್ ಹೋದ್ರೆ ನಮ್ಮ ದೇಶದಲ್ಲಿ 70 ರಿಂದ 80% ಸಣ್ಣ ರೈತರೇ ಇರೋದು. ಸೊ ಅವ್ರಿಗೆ ಸಹಾಯ ಆಗ್ಬೇಕು ಅಂತ ಈ ತರದೊಂದು ನಾವು ಮಾಡಿದ್ವಿ. ಇವಾಗ ನೀವು 2ನೇ ಪ್ರಶ್ನೆ ಕೇಳಿದ್ರೆ, ಯಾವ ಬ್ಯಾಂಕ್ ನಲ್ಲಿ ಸಾಲ ಕೊಡೋದಿಲ್ಲ ಅಂತ. ಇವಾಗ ಅವರು ಒಂದು ಬ್ಯಾಂಕಿಂದ ಇನ್ನೊಂದು ಬ್ಯಾಂಕಿಗೆ ಹೋಗೋದಕ್ಕೆ ಆಗ್ತಾನೆ ಇಲ್ಲ. ಯಾತಕ್ಕೆ ಅಂತಂದ್ರೆ, ಇವಾಗ ಒಂದು A ಬ್ಯಾಂಕ್ ಸಾಲ ಅವ್ರು ತಗೊಂಡಿದ್ದಾರೆ, ಅವ್ರು B ಬ್ಯಾಂಕ್ ಜಾಸ್ತಿ ಕೊಡ್ತಾರೆ ಅಂತ ಹೋಗಂಗಿತ್ತಿದ್ರೆ ಸಹಾಯ ಮಾಡ್ತಿದ್ವಿ. ಆದ್ರೆ ಈ ರೈತರೆಲ್ಲ ಅವರು ಸಾಲ ಮನ್ನದೊಳಗಡೆ ಸಿಕ್ಕಾಕೊಂಡು ಆ ರೈತರು ಆ ಬ್ಯಾಂಕ್ ಇಂದಾನೇ ಆಚೆ ಬರಕ್ಕಾಗಲ್ಲ. ಬೇರೆ ಬ್ಯಾಂಕ್ನವರು ಇವಾಗ ಸಾಲ ಕೊಡೋದಿಲ್ಲ, ಸಿಬಿಲ್ ಅಂತ ಎಲ್ಲ ಬಂದಾದ್ಮೇಲೆ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಇವಾಗ ಅದೇ ನೀವೊಬ್ರು ಒಳ್ಳೆ ರೈತ ಆಗಿ ಅಥವಾ ಪ್ರಗತಿ ಪೂರ್ವ ಯಾವ್ದಾದ್ರು ಒಂದು ಇಂಡಸ್ಟ್ರಿಯಲಿಸ್ಟೇ ಆಗಿದ್ರಿ ಅಂತ ಅನ್ಕೊಡಿ. ನಿಮ್ದೆಲ್ಲ ಚೆನ್ನಾಗಿದ್ರೆ ಬ್ಯಾಂಕರ್ಸೇ ನಿಮ್ಮನ್ನ ಕರ್ಕೊಂಡು ಹೋಗಕ್ಕೆ ಇಷ್ಟಪಡ್ತಾರೆ. ಇವಾಗ ನೀವು A ಬ್ಯಾಂಕಲ್ಲಿ ವ್ಯವಹಾರ ಮಾಡ್ತಿದ್ರೆ, ಸರ್ ನಮ್ಮ ಬ್ಯಾಂಕಿಗೆ ಬನ್ನಿ, ನಮ್ಮ ಬ್ಯಾಂಕಲ್ಲಿ ವ್ಯವಹಾರ ಮಾಡಿ, ಕಡಿಮೆ ಬಡ್ಡಿ ದರದಲ್ಲಿ ಕೊಡ್ತೀವಿ ಅಂತ ಆ ತರ ಯಾಕೆ ಹೇಳ್ತಾರೆ ನಿಮಗೆ? ನೀವು ಚೆನ್ನಾಗಿರೋದ್ರಿಂದಾನೇ ಅವ್ರು ಮಾಡ್ತಾರೆ. ನಾವು ರೈತರು ಅದೇ ವರ್ಗಕ್ಕೆ ಸೇರೋವರ್ಗುನು ಈ ಸಂಕಷ್ಟ ತಪ್ಪಿದ್ದಲ್ಲ. ಅದೇ ಇದೇ ಮಾತಿಗೆ ಏನ್ ಹೇಳ್ತಾರೆ ಗೊತ್ತಾ, ಈ ಬ್ಯಾಂಕ್ನವ್ರು ಸಾಲ ಕೊಡೋದು ಇದ್ದವ್ರಿಗೆ ಕೊಡೋದಕ್ಕೆ ಬ್ಯಾಂಕ್ ಹಾಕ್ಬೇಕು, ಇಲ್ದವ್ರಿಗೆ ಕೊಡ್ಬೇಕಲ್ಲ ನೀವು. ಇವಾಗ ನೀವು ಒಂದು 5-6 ವರ್ಷದ ಇತಿಹಾಸ ತೆಗೆದು ನೋಡಿದ್ರೆ ಎಷ್ಟು ಜನಕ್ಕೆ ನಾವು ಸಾಲ ಕೊಟ್ಟಿದ್ದೀವಿ. ಅವರೆಲ್ಲರೂ ಇವತ್ತಿನ ದಿನ ಇವಾಗ ಆಯ್ತು 2019 ಕೋವಿಡ್ ಬಂತು, ಬ್ಯಾಂಕ್ ಸರ್ಕಾರನು ಅವ್ರಿಗೆ ರೀಸ್ಟ್ರಕ್ಚರ್ ಮಾಡ್ಕೊಟ್ರು. ಇವಾಗ ರೀಸ್ಟ್ರಕ್ಚರ್ ಮಾಡ್ಕೊಟ್ಮೇಲೆ ಅದನ್ನ ಉಳಿಸ್ಕೋಬೇಕು ಅಂದ್ರೆ ಅವ್ರು ಇವತ್ತಿನ ಏನ್ ಕಂತುಗಳಿತ್ತು ಅದನ್ನ ಮುಂದೂಡಿಸ್ಕೊಟ್ರು. ಇವಾಗ ಬರ ಅಂತ ಹೇಳಿದ್ರಿ, ಬರ ಬಂದಿದೆ ಅಂದ ತಕ್ಷಣ ನಾವ್ ಎಲ್ಲಾ ರೈತರುಗಳಿಗೂ, ರೈತ ಬಂಧುಗಳಿಗೆ, ಮಿತ್ರರಿಗೂ, ನಮ್ಮಲ್ಲಿ ವ್ಯವಹಾರ ಮಾಡ್ತಿರೋರಿಗೆ ಒಂದು ನೋಟಿಸ್ ಕಳ್ಸಿರ್ತೀವಿ. ಏನ್ ನೋಟಿಸ್ ಅಪ್ಪ ಅಂತಂದ್ರೆ, ನಮ್ಮ ಗದಗ ಜಿಲ್ಲೆ ಇದಕ್ಕೆ ಬರಾಗಿ ಒಳಗಾಗಿರೋದ್ರಿಂದ ದಯವಿಟ್ಟು ಬಂದು ರೀಸ್ಟ್ರಕ್ಚರ್ನ ಅಳವಡಿಸ್ಕೊಳ್ಳಿ, ನೀವು ಮಾಡಿಸ್ಕೊಳ್ಳಿ ಅಂತ. ಅಂದ್ರೆ ಇವತ್ತು ಏನಿದೆ ಕಟ್ಟ ಬಾಕಿಗಳನ್ನ ಮುಂದಕ್ಕೆ ಹಾಕೊಂಡು ಬೆಳೆ ಚೆನ್ನಾಗಿ ಬಂದಾಗ ಅದನ್ನ ಕಟ್ಕೋಬಹುದು. ಆ ತರ ಮಾಡಿ ಅದನ್ನು ಉಪಯೋಗ ಪಡಿಸ್ಕೊಳ್ಳಿ ಅಂತ. ಏನಾಗೈತಿ, ಕೃಷಿ ಇಲಾಖೆಗೆ ಹೋದ್ರೆ ಅವ್ರು ಹಚ್ಕೊಳ್ಳೋದಿಲ್ಲ,
ಅವರಂತೂ ವೇಸ್ಟ್ ಬಾಡೀಸ್ ಅವು ಅಧಿಕಾರಿಗಳು, ಅವಕ್ಕೆ ಚರ್ಮ ದಪ್ಪಿದಾವು, ಅವ್ರ ಬಗ್ಗೆ ಮಾತಾಡೋಕ್ಕಾಗೋದಿಲ್ಲ. ಇನ್ನು ಈ ಬೀಜ ಗೊಬ್ಬರ ಕೊಡೋರು ಇವರು ಎಂಥವು ಕೊಡ್ತಾರೋ ಗೊತ್ತಿಲ್ಲ. ಈ ರಿಕಗ್ನೈಸ್ಡ್ ಬೀಜ ಇರಂಗಿಲ್ಲ, ಮನೆಯಾಗಿದ್ದು ತಂದು ಬೀಜ ಹಾಕೋತಾವು. ಯಾವನೋ ಬೀಜ ಗೊಬ್ಬರದ ಅಂಗಡಿ ಬೀಜ ಕೊಡ್ತಾನ, ಅದು ವೇಸ್ಟ್. ಈ ಸಾರಿ ಎಷ್ಟು ಗೋವಿನ ಜೋಳ ಹಾಳಾಗಿತ್ತು ಗೊತ್ತಾ ಬೀಜದ್ದು. ಅಧಿಕಾರಿಗಳು ಬ್ಯಾಂಕ್ನವ್ರು ಹಚ್ಕೊಳ್ಳೋದಿಲ್ಲ, ವಿಮಾದವ್ರು ಹಚ್ಕೊಳ್ಳೋದಿಲ್ಲ, ಆಮೇಲೆ ಈ ಕಡೆ ಕೃಷಿ ಇಲಾಖೆಯವರು ರೈತ ಎಲ್ಲಿ ಹೋಗ್ಬೇಕು? ಮತ್ತೆ ಹೆಸರು ಅನ್ನದಾತ. ನೀವು ಕೇಳಿದ ಪ್ರಶ್ನೆ ಬಹಳ ಒಳ್ಳೆ ಪ್ರಶ್ನೆ. ಇದು ಏನಂತಂದ್ರೆ ಬ್ಯಾಂಕರ್ ಒಬ್ಬರೇ ಮಾಡಕ್ ಆಗೋದಿಲ್ಲ. ಎಲ್ಲಾ ಸರ್ಕಾರದ ಡಿಪಾರ್ಟ್ಮೆಂಟ್, ಸರ್ಕಾರದ ಆಫೀಸರ್ಸ್, ಬ್ಯಾಂಕ್ ಎಲ್ಲಾರು ಕೈ ಜೋಡಿಸಿದ್ರೆ ಒಬ್ಬ ರೈತನ ನಾವು ಮೇಲೆ ಹಿಡಿಬಹುದು. ಯಾಕಂದ್ರೆ ಎಲ್ಲಾರು ಅವರ ದುಡಿದ ಪ್ರತಿಫಲದಿಂದಾನೇ ನಾವು ಬದುಕ್ತಿರೋದು. ದಿನನಿತ್ಯ ನಾವು 3 ಸತಿ ನಾವು ಬೆಳಗ್ಗೆ ತಿಂಡಿ ತಿನ್ನುವಾಗಲೂ ನೆನೆಸ್ಬೇಕು, ಊಟ ಮಾಡುವಾಗಲೂ ನೆನೆಸ್ಬೇಕು, ರಾತ್ರಿ ನಮ್ಮ ಭೋಜನ ಸ್ವೀಕಾರ ಮಾಡುವಾಗಲೂ ಅವ್ನು ನೆನೆಸ್ಬೇಕು, ಮಲಗೋವರೆಗೂ ಅವ್ನು ನೆನೆಸ್ತೀವಿ. ಆದ್ರೆ ಅವ್ನಿಗೆ ಸಹಾಯ ಮಾಡೋದಕ್ಕೆ ಯಾರು ಕೈ ಜೋಡಿಸೋದಿಲ್ಲ. ಇವತ್ತು ನಮ್ಮ ದೇಶದಲ್ಲಿ ನಡೀತಾ ಇರೋದೇ ಇದು, ನಮ್ಮ ರಾಜ್ಯದಲ್ಲಿ ನಡೀತಿರೋದೇ ಇದು. ನಾವೆಲ್ಲ ಸೇರಿ ಅವ್ರಿಗೆ ಒಂದು ಮರುಜೀವನ ತುಂಬೋಣ, ನಾವೆಲ್ಲ ಸೇರಿ ಅವ್ರಿಗೆ ಒಂದು ಉತ್ಸಾಹ ತುಂಬೋಣ, ನಾವೆಲ್ಲ ಸೇರಿ ಅವ್ರಿಗೆ ಒಂದು ಮುಂದ್ಬರೋದಕ್ಕೆ ಏನ್ ಮಾರ್ಗಸೂಚಿ ಕೊಡಬೇಕು ಅದನ್ನ ಮಾಡಿ ಕೈ ಜೋಡಿಸೋಣ ಅಂತ ನಾನು ನಿಮ್ಮ ಮೂಲಕ ಕೇಳ್ಬೋದು. ಓಕೆ, ಇದು ಇನ್ನೊಂದು, ಈ ಸರ್ಕಾರ ಯೋಜನೆಗಳನ್ನು ಕೊಡ್ತೈತಿ ನಿರುದ್ಯೋಗಿಗಳಿಗೆ, ಮತ್ತೊಂದು ಬೇರೆ ಬೇರೆ ಯೋಜನೆಗಳಿಗೆ. ಎಷ್ಟು ಬ್ಯಾಂಕ್ ರೀಚ್ ಆಗಿದಾವೆ. ಈ ನಗರಸಭೆದವರು ಬಾಧಿದಾರೆ ಅಧಿಕಾರಿಗಳು, ಅವ್ರನ್ನ ಮುಚ್ಚಾಕ್ಬಿಡ್ತಾವೆ, ಅವ್ರವರೇ ತಿಂದ್ಬಿಡೋದು. ಸೊ ಇಂಥವ್ರದ್ದು ಬೇರೆ ಬೇರೆ ಇಲಾಖೆಯವ್ರದ್ದು ಹಂಗೆ ಇದೆ. ಇಲ್ಲಿ ಆ ವ್ಯವಸ್ಥೆಯನ್ನು ಏನು ಮಾಡಿ, ನಾನು ನೋಡ್ತಿರ್ತೇನೆ ನಿಮ್ದು 3 ತಿಂಗಳಿಗೊಮ್ಮೆ ನೀವು ಒಂದು DLRC ಯಾವ್ದು ಮೀಟಿಂಗ್ ಮಾಡ್ತೀರಿ, MP ಅವರ ಅಧ್ಯಕ್ಷತೆಯಲ್ಲಿ ಡಿಸ್ಟ್ರಿಕ್ಟ್ ಲೀಡ್ ಬ್ಯಾಂಕ್ ಎಂದು ನೋಡ್ತಿರ್ತೀನಿ, ಬರೇ ಸುಳ್ಳು ಹೇಳೋದಲ್ಲಿ. ಸೊ ಅದಕ್ಕೆ ಏನಿದು ವ್ಯವಸ್ಥೆ ಏನಂತ? ಇವಾಗ ನೀವು ಹೇಳ್ದಂಗೆ ಈ ವ್ಯವಸ್ಥೆ ತುಂಬಾ ಹದಗೆಟ್ಟೋಗಿದೆ. ಅದು ಹೆಂಗ್ ಹದಗೆಟ್ಟೋಗಿದೆ ಅಂತಂದ್ರೆ ನಾವೆಲ್ಲ ನಾವು ಅವತ್ತಿನ ದಿನ ಬೆಳಗ್ಗೆ ಬ್ಯಾಂಕ್ ತೆಗಿಯೋದು, ಬ್ಯಾಂಕ್ ಮುಚ್ಚೋದು, ಸರ್ಕಾರದವರು ಬೆಳಗ್ಗೆ ಅವ್ರ ಆಫೀಸ್ ತೆಗಿಯೋದು, ಸಾಯಂಕಾಲ ಮುಚ್ಚೋದು. ಮಧ್ಯದಲ್ಲಿ ಇವ್ರುಗಳಿಗೆ ಏನ್ ಸೇವೆ ಮಾಡಬೇಕು ಅಂತ ನಾವೆಲ್ಲ ಮರ್ತ್ಬಿಟ್ಟು. ಇವಾಗ ಒಂದು ಉದಾಹರಣೆಗೆ ನೀವು ಮುನ್ಸಿಪಲ್ ಅಂತ ಹೇಳಿದ್ರಿ, SBI ಅದರದೇ ಆದ ಒಂದು ನಿಯಮಗಳು ಇಟ್ಕೊಂಡಿದ್ದಾರೆ, ನಮ್ದೇ ಆದ ಒಂದು ಎಥಿಕ್ಸ್ ಪ್ರಿನ್ಸಿಪಲ್ಸ್ ಇದೆ. ಗದಗ್ನಲ್ಲಿ ನೀವು ಯಾರೇ ಕೇಳಿದ್ರೆ 4,500 ಜನಕ್ಕೆ ಬೀದಿ ಬದಿ ವ್ಯಾಪಾರಿಗಳಿಗೆ ನಾವು ಒಬ್ಬರೇ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಕೊಟ್ಟಿರೋದು. ಅವರಿಗೆ ಇವಾಗ ಅಲ್ಲಿ ವ್ಯವಸ್ಥೆ ಸರಿ ಇಲ್ಲದೆ ಇದ್ರು ಆ ವ್ಯವಸ್ಥೆನ DC ಮೇಡಮ್ ಅವ್ರ ಜೊತೆಗೆ ಕೈ ಜೋಡಿಸಿ ಏನ್ ರಿಪೇರಿ ಮಾಡಬೇಕು ಮಾಡಿ 4,500 ಫಲಾನುಭವಿಗಳಿಗೆ ಕೊಟ್ಟಿದ್ದೀವಿ. ಅವ್ರಿಗೆಲ್ಲರಿಗೂ ಇವಾಗ ಅದೇ ತರ PM ವಿಶ್ವಕರ್ಮ ಯೋಜನೆ ಆಗಿರ್ಬೋದು, ಅಲ್ಲಿ 6,800 ಪ್ರತಿನಿಧಿಗಳು ನಮ್ಮಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ಅವ್ರ ಅಕೌಂಟ್ ನಂಬರ್ಸ್ನೆಲ್ಲ ನಾವು ವೆರಿಫೈ ಮಾಡಬೇಕು. ಅದನ್ನ ಅಷ್ಟು ಜನದ್ದು ಒಂದೇ ದಿನದಲ್ಲಿ ರಾತ್ರಿ ಶುರು ಮಾಡಿ ಬೆಳಗಿನ ಜಾವ 4 ಗಂಟೆಗೆ ನಾವೆಲ್ಲ ಮುಗಿಸಿ ಅವ್ರಿಗೆ ನಮ್ಮ ಎಲ್ಲಾ ಸಿಬ್ಬಂದಿಗಳಿಗೂ ಕೇಳ್ಕೊಂಡಿದ್ವಿ. ಯಾಕಂದ್ರೆ ನಮ್ಮಿಂದ 4 ಜನಕ್ಕೆ ಸಹಾಯ ಆಗತ್ತೆ ಅಂದ್ರೆ ಒಂದು ದಿನ ನಾವು ಶ್ರಮ ಪಡೋದ್ರಲ್ಲಿ ಏನು ತಪ್ಪೇನಿಲ್ಲ, ಶ್ರಮ ಪಡೋಣ ಅಂತ ಹೇಳಿ ನಾವು ಆ ಶ್ರಮ ಪಟ್ವಿ. ಬೆಳಗಿನ ಜಾವ 4 ಗಂಟೆಗೆ ನಾವು ಅಷ್ಟು 6,800 ಜನ ಫಲಾನುಭವಿಗಳದ್ದು ನಾವು ಅವ್ರದ್ದು ಎಲ್ಲ ಅಕೌಂಟ್ ಡೀಟೇಲ್ಸ್ ವೆರಿಫೈ ಮಾಡಿ ಪೋರ್ಟಲ್ ಅಪ್ಡೇಟ್ ಮಾಡಿದ್ದೀವಿ. ಅಂದ್ರೆ SBI ಅಂದ್ರೆ ಅದೇ ಒಂದು ನಮ್ದೇ ಒಂದು ಪ್ರಿನ್ಸಿಪಲ್ಸ್. ನಾವು ಯಾವತ್ತೂ ದೇಶಕ್ಕೆ ಮೊದಲು SBI. ಓಕೆ, ರೈತರಿಗೆ ಮತ್ತು ನಿಮ್ಮ ಗ್ರಾಹಕರಿಗೆ ಏನ್ ಹೇಳ್ತೀರಿ ಪ್ರೋಗ್ರಾಮ್ ವಿಶೇಷವಾಗಿ? ಎಲ್ಲಾ ಗ್ರಾಹಕರುಗಳಿಗೂ ಎಲ್ಲಾ ರೈತರಿಗೂ ನಾನು ಕೈ ಮುಗಿದು ಬೇಡ್ಕೊಳ್ಳೋದೇನಂತಂದ್ರೆ, ದಯಮಾಡಿ ನೀವು ನಿಮ್ಮ ತಲೆಯನ್ನ ನಿಮ್ಮ ಭುಜದ ಮೇಲೆ ಇಟ್ಕೊಳ್ಳಿ, ಬೇರೆಯವ್ರ ಭುಜದ ಮೇಲೆ ಇಡಕ್ ಹೋಗ್ಬೇಡಿ. ಇವರು ಹೇಳಿದ್ದನ್ನ ಕಿವಿಯಲ್ಲಿ ಕೇಳಿ ನೀವೇ ಒಂದು ನಿರ್ದಿಷ್ಟವಾದ ಒಂದು ನಿರ್ಧಾರಕ್ಕೆ ಬನ್ನಿ. ದಯವಿಟ್ಟು ಯಾವ ಆಸೆ ಆಕಾಂಕ್ಷೆಗಳು ಯಾರೇ ಒಡ್ಡಿದ್ರು ಅದಕ್ಕೆ ಕಿವಿ ಕೊಡಬೇಡಿ. ನಮ್ಮ ಸಿಬ್ಬಂದಿ ವರ್ಗದವ್ರ ಭೇಟಿ ಮಾಡಿ, ಯಾವ ತರ ಸಾಲ ಮನ್ನಾಗಳಿಗೂ ಮಾಡ್ಕೋಬೇಡಿ. ನಿಮ್ಮ ಅಕೌಂಟಿನ ಚಾಲ್ತಿಯಲ್ಲಿ ತರೋದಕ್ಕೆ ಎಲ್ಲಾ ತರ ಪ್ರಯತ್ನ ಪಡಿ, ದೊಡ್ಡ ಮಾರ್ಗದಲ್ಲಿ ಬೆಳೆಯೋದಕ್ಕೆ ಪ್ರಯತ್ನಿಸಿ. ಇವಾಗ ನಾನು ಒಂದೇ ಒಂದು ಮಾತು ಹೇಳಿ ಈ ಕಾರ್ಯಕ್ರಮ ಮುಗಿಸೋಣ. ಎಷ್ಟು ಜನ ರೈತರಿಗೆ ನಾವು ನೋಡಿದ್ರೆ, ಹಿಂದೆ ನಾವು ಈ 1968 68ನೇ ಇಸ್ವಿ ಇಂದ ಮುಂದಕ್ಕೆ ಹುಟ್ಟಿದವರು 80 85 90ವರೆಗೂ ಹುಟ್ಟಿರೋರ್ನ ನೀವು ನೋಡಿದ್ರೆ ಎಲ್ಲರ ಮನೆಯಲ್ಲೂ ಹಾಲು ಕರಿಯಕ್ಕೆ ಎಲ್ಲರಿಗೂ ಬರ್ತಿತ್ತು. ದನ ಎಲ್ಲ ಪಶುಗಳೆಲ್ಲ ಇರೋದು, ಎಲ್ಲರಿಗೂ ಹಾಲು ಕರಿಯೋ ವಿದ್ಯೆ ಬರ್ತಿತ್ತು. ಇವತ್ತು ಯಾವ ಒಬ್ಬ ರೈತನ ಮಗ, ಇವತ್ತು ಎಲ್ಲಾ ರೈತರು 60 ರಿಂದ 70 ವರ್ಷದ ಮೇಲ್ ದಾಟ್ಬಿಟ್ಟಿದ್ದಾರೆ. ಅವ್ರ ಮಕ್ಕಳೆಲ್ಲ ಪಟ್ಟಣ ಸೇರಿದ್ದಾರೆ. ರೈತರು ಇವಾಗ ಮಾಡ್ತಾ ಇರೋದು ವ್ಯವಸಾಯ, ಅದೇ ರೈತ ವಯಸ್ಸಾಗಿರೋ ವೃದ್ಧರೇ ರೈತರಾಗಿ ಕೆಲಸ ಮಾಡ್ತಿರೋದು. ಈ ಸಣ್ಣ ಅವ್ರ ಮಕ್ಕಳುಗಳು ಯಾರಿಗೂ ಈ ತರದ ಒಂದು ಸ್ಕಿಲ್ ಅಂದ್ರೆ ಹಾಲು ಕರಿಯೋದಾಗ್ಲಿ, ಒಂದು ಕುರಿ ಸಾಕಾಣಿಕೆ ಆಗ್ಲಿ ಬಹಳ ಹಿಂದುಳಿದಿದ್ದಾರೆ. ಇದೆಲ್ಲ ಒಳ್ಳೆ ಕಮರ್ಷಿಯಲ್, ಇದನ್ನೆಲ್ಲ ಬೆಳೆಸ್ಕೊಳ್ಳಿ.
ಕಲ್ತ್ಕೊಳ್ಳಿ, ನಮ್ಮ ದೇಶದ ಸಂಸ್ಕೃತಿನ ಉಳಿಸೋಣ, ನಾವು ನೀವು ಕೈ ಜೋಡಿಸಿ ಎಲ್ಲರೂ ಒಂದಾಗಿ ಬಾಳೋಣ, ರೈತರಿಗೆ ಕೃತಜ್ಞತೆ ಸಲ್ಲಿಸೋಣ, ರೈತರಿಗೆ ನಾವೆಲ್ಲರೂ ಕೈ ಮುಗಿದು ನಮ್ಮ ಅನ್ನದಾತ ಅಂತ ನೆನೆಯೋಣ ಅಂತ ಹೇಳಿ ಈ ನಿಮ್ಮ ಬಗ್ಗೆ 4 ಒಂದು ನಿಮಿಷ ಪರಿಚಯ ಹೇಳ್ಕೊಡಿ. ಸರ್. ನಾನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮಹಾದೇವ ಸ್ವಾಮಿ ಅಂತ ನನ್ನ ಹೆಸರು. ನಾನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ರೀಜನಲ್ ಮ್ಯಾನೇಜರ್ ಗದಗ ಮತ್ತೆ ಹಾವೇರಿ ಡಿಸ್ಟಿಕ್ಗೆ ನಾನು ಇನ್ಚಾರ್ಜ್ ಇದ್ದೀನಿ ಸರ್. 38 ಶಾಖೆಗಳು ಬರುತ್ತೆ. 38 ಶಾಖೆಗಳಲ್ಲಿ ನಮ್ಮಲ್ಲಿ ಸಾಕಷ್ಟು ಬರೀ ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂದ್ರೆ ಅಗ್ರಿ ಕಮರ್ಷಿಯಲ್ ಬ್ರಾಂಚಸ್ ಅಂತ ಕರಿತೀವಿ, ಅದೇ ಬ್ಯಾಂಕಿನಲ್ಲಿ ಜಾಸ್ತಿ ಇದೆ. ನಾವು ಎಲ್ಲಾ ಬ್ರಾಂಚ್ ಮ್ಯಾನೇಜರ್ಸ್ಗಳಿಗೂ ಈ ದಿನನಿತ್ಯ ಹೇಳೋದು ಇದೆ, ರೈತರಿಗೆ ಸಹಾಯ ಮಾಡಬೇಕು, ರೈತರಿಗೆ ಇದು ಮಾಡಬೇಕು ಅಂತ. ನಾವು ಬಂದು 3.5 ತಿಂಗಳಲ್ಲಿ ಸಾಕಷ್ಟು ಸುಧಾರಣೆ ಮಾಡಿದ್ದೀವಿ. ಎಲ್ಲ ಸಂಧ್ಯಾ ಶಿಬಿರ ಅಂತ ನಾವು ಪ್ರತಿ 15 ದಿನಕ್ಕೊಂದ್ಸತಿ ಮಾಡ್ತಾ ಇದ್ದೀವಿ. ಯಾವ ರೈತ ಬಂಧು ಮಿತ್ರ ಅವ್ರ ಹಳ್ಳಿ ಕರೆದ್ರು ನಾವೇ ಅಲ್ಲಿ ಹೋಗಿ ಏನೂ ಖರ್ಚು ವೆಚ್ಚ ಏನೂ ಮಾಡದೆ ಅವ್ರಿಗೆ ಅವ್ರ ಕೊನೆ ಪ್ರಶ್ನೆ 10 ಗಂಟೆ ಆಗಲಿ 11 ಗಂಟೆ ಆಗಲಿ ರೈತರು ಆ ಪ್ರಶ್ನೆ ನಾವು ಅವ್ರ ಉತ್ತರ ಕೊಟ್ಟು ಅದನ್ನ ಮಾಡ್ತೀವಿ ಅಂತ ಹೇಳ್ತೀನಿ ಸರ್. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಸರ್. ಓಕೆ, ಇದುವರೆಗೆ ಮಹದೇವ ಸ್ವಾಮಿ ಅವರ ಮಾತುಗಳನ್ನು ಕೇಳಿದ್ರೆ ಅದ್ಭುತ ಮಾತುಗಳಿದಾವೆ. ಕೆಲವರು ಒಳ್ಳೆ ಕೆಲಸಗಳನ್ನು ಮಾಡುವಂಥ ಮನೋಪ್ರವೃತ್ತಿ ಇರುತ್ತೆ, ಏನಾದ್ರು ಬದಲಾವಣೆಯನ್ನು ಮಾಡಬೇಕು, ಬರ ಬದುಕಿನಲ್ಲಿ ಹೊರೆಯ ಬದುಕಿನಲ್ಲಿ ಬದಲಾವಣೆಯನ್ನು ತರಬೇಕು, ಅನ್ನದಾತನಿಗೆ ನಾವು ಕನಸಾಗಬೇಕು, ಅವರ ಕನಸುಗಳನ್ನು ನನಸು ಮಾಡಬೇಕು ಅನ್ನುವಂಥ ಮನೋಭೂಮಿಕೆ ಇರುತ್ತೆ. ಅದಕ್ಕೆಲ್ಲರೂ ಸಿಬ್ಬಂದಿಗಳು ಸಾಥ್ ಕೊಡಬೇಕು. ಇವತ್ತು ಗದಗ ಮತ್ತು ಹಾವೇರಿಗೆ ಈ ಸ್ಟೇಟ್ ಬ್ಯಾಂಕ್ ಅಂದರೆ ಲೀಡ್ ಬ್ಯಾಂಕಿನ ರೀಜನಲ್ ಮ್ಯಾನೇಜರು ಮಹದೇವ ಸ್ವಾಮಿ ಅವರು ಬಂದಿದ್ದಾರೆ, ಒಳ್ಳೆ ಕೆಲಸಗಳನ್ನು ಮಾಡ್ತಿದ್ದಾರೆ. ಅನ್ನದಾತ ಅಂತ ಪ್ರೋಗ್ರಾಮ್ 23ನೇ ತಾರೀಕು ಇಟ್ಕೊಂಡಿದ್ದಾರೆ. ಭಾಳಷ್ಟು ರೈತರಿಗೆ ಸನ್ಮಾನ ಮಾಡುವಂಥದ್ದು ಅಂದರೆ ಬೆನ್ನು ತಟ್ಟುವಂಥದ್ದು ಮತ್ತು ಸಮ್ಮಿಶ್ರವಾದತಕ್ಕಂಥ ಮಿಶ್ರ ತಳಿಗಳನ್ನು ಅಥವಾ ಬೆಳೆಗಳನ್ನು ಬೆಳೆಸುವಂಥ ವ್ಯವಸ್ಥೆಯಲ್ಲಿ ಅವರಿಗೆ ಒಂದು ಹೊಸ ಯೋಜನೆ ಕಲ್ಪನೆಯನ್ನು ಕೊಡುವಂಥ ಕೆಲಸ, ಒಳ್ಳೆಯ ಆಲೋಚನೆಯಲ್ಲಿ ಕೆಲಸವನ್ನು ಮಾಡುವಂಥ ರೀಜನಲ್ ಮ್ಯಾನೇಜರ್ ನಮಗೆ ಸಿಕ್ಕಿದ್ದಾರೆ. ಇನ್ನು ನಾವು ಕೂಡ ಏನು ವ್ಯವಸ್ಥೆಯನ್ನು ತಿಳ್ಕೊಂಡು ಅರ್ಥ ಮಾಡಿಕೊಂಡು ಬರೀ ಸಾಲ ಮನ್ನಾ ಬಡ್ಡಿ ಮನ್ನಾ ಅದು ಇದು ಅನ್ನದೆ ವ್ಯವಸ್ಥೆ ಬದುಕಿನಲ್ಲಿ ಬದಲಾವಣೆ ತರಲಿಕ್ಕೆ ಯೋಜನೆಗಳು ಏನಿದ್ದಾವೆ ಸಮರ್ಪಕವಾಗಿ ಸಮಗ್ರವಾಗಿ ಅರ್ಥ ಮಾಡಿಕೊಂಡು ಆ ಯೋಜನೆಗಳನ್ನು ಎಷ್ಟರ ಮಟ್ಟಿಗೆ ನಾನು ಅಳವಡಿಸ್ಕೊಳ್ಳಬಲ್ಲೆ, ಎಷ್ಟರ ಮಟ್ಟಿಗೆ ರೀಚ್ ಆಗಬಲ್ಲೆ ಅದನ್ನೆಲ್ಲ ಒಂದು ಪ್ಲ್ಯಾನ್ ಮಾಡಿಕೊಂಡು ಉತ್ತಮವಾದಂಥ ರೀತಿಯಲ್ಲಿ ನೀವೇನಾದರೂ ಒಂದು ಯೋಜನೆಯನ್ನು ತಗೊಂಡು ಬಂದರೆ ಆ ಯೋಜನೆಗೆ ಇಂಥ ಅಧಿಕಾರಿಗಳು ಸ್ಪಂದಿಸುವಂಥ ಒಂದು ವ್ಯವಸ್ಥೆ ಇರ್ತದೆ. ಸೊ ಹಾಗಾಗಿ ಈ 23ನೇ ತಾರೀಕು ರೈತರ ದಿನಾಚರಣೆ ಇದೆ, ಅನ್ನದಾತನ ದಿನಾಚರಣೆ ಇದು. ಆತನೇ ಬದುಕು, ಅವನೇ ಎಲ್ಲ ಈ ಜಗತ್ತು. ಸೊ ಹಾಗಾಗಿ ಈ ದಿನಾಚರಣೆ ಉತ್ತಮವಾದಂಥ ರೀತಿಯಲ್ಲಿ ನಡೀಲಿ, ಜೊತೆಗೆ ರೈತರ ಬದುಕಿನಲ್ಲಿ ಹೊಸ ಬದಲಾವಣೆಯನ್ನು ಹೊಸ ಬೆಳಕನ್ನು ತರಲಿ. ಆಸ್ಕ್ ನ್ಯೂಸ್ ಇದು ಎಲ್ಲರಂತಲ್ಲ, ನಿಮ್ಮ ಅನಂತ್. ನಮಸ್ಕಾರ.